ಪಿರಿಯಾಪಟ್ಟಣ ಆಡಳಿತ ಭವನದಲ್ಲಿ ನಾಡ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸೋಮವಾರ ಏರ್ಪಡಿಸಿದ ಜಗಜ್ಯೋತಿ ಶ್ರೀ ಬಸವೇಶ್ವರರವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮುಖಂಡ ಬೇಕ್ರಿ ನಂಜುಂಡಸ್ವಾಮಿ, ಜಾತಿ ನಿರ್ಮೂಲನೆಗಾಗಿ 12ನೇ ಶತಮಾನದಲ್ಲೇ ಸಾರಿದ ಬಸವಣ್ಣ ನಮ್ಮೆಲ್ಲರ ಆದರ್ಶವಾಗಬೇಕಿತ್ತು. ಆದರೆ ಜಯಂತಿಗೆ ಸೀಮಿತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿಶ್ವಜ್ಞಾನಿ ಎನಿಸಿಕೊಂಡ ಬಸವಣ್ಣನವರ ಸಂದೇಶಗಳನ್ನು ಎಲ್ಲ ಭಾಷೆಗಳಲ್ಲೂ ಭಾಷಾಂತರ ಮಾಡಿ ಪುಸ್ತಕಗಳನ್ನು ಮುದ್ರಿಸಿ ಹಂಚಲಾಗುತ್ತಿದೆ. ಅಲ್ಲದೆ ವಿದೇಶಗಳಲ್ಲಿ ಅವರ ವಿಚಾರಧಾರೆ ಪ್ರಸ್ತುತವಾಗಿದೆ ಮತ್ತು ಮನುಕುಲ ಒಂದು ಕಾಯಕದೊಂದಿಗೆ ಜೀವನ ನಡೆಸಿ ಸುಳ್ಳು, ಮೋಸ, ವಂಚನೆಗಳಿಗೆ ಎಲ್ಲೂ ಅವಕಾಶವಾಗಬಾರದು ಎಂದು ತಮ್ಮ ವಚನಗಳ ಮೂಲಕ ಸಂದೇಶ ಸಾರಿದ್ದು, ಅದರಂತೆ ಎಲ್ಲರೂ ಪಾಲಿಸಬೇಕೆಂದು ನಂಜುಂಡಸ್ವಾಮಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಕೆಲ್ಲೂರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಕೆ ಹೊಲದಪ್ಪ, ಪಿಎನ್ಡಿ ಬ್ಯಾಂಕ್ ನಿರ್ದೇಶಕರಾದ ಮಂಜುನಾಥ್, ಮಾಜಿ ಪುರಸಭಾ ಸದಸ್ಯರಾದ ಎಚ್ಎಸ್ ಮಂಜುನಾಥ್, ನಿರಂಜನ್, ವೀರಶೈವ ಮಹಾಸಭಾ ಉಪಾಧ್ಯಕ್ಷರಾದ ಗಿರೀಶ್, ಪ್ರಭುದೇವ್, ಮಹಾಸಭಾ ನಿರ್ದೇಶಕರಾದ ಲತಾ ತೋಟಪ್ಪ, ಸಮುದಾಯ ಮುಖಂಡರಾದ ಕೆಂಪಣ್ಣ, ನಂದೀಶ್ ಹಾಜರಿದ್ದರು. ವರದಿ ಎಚ್ಡಿ ರಮೇಶ್, ಪಿರಿಯಾಪಟ್ಟಣ. ಸಮಾಜದಲ್ಲಿ ನಿರಂತರವಾಗಿ ಬಸವಣ್ಣನ ಕಾಲದಲ್ಲಿ ನಡ್ಕೊಂಡೇ ನಡ್ಕೊಂಡ್ಬಂದಿದ್ದಾರೆ. ಬಸವಣ್ಣ ಸಾಯಿಲ್ಲ. ಬಸವಣ್ಣನವರ ಕಲ್ಲೊಟ್ಟು ಅಟ್ಟಿಸ್ಕೊಂಡು ಹೋಗಿ ಸಾಯಿಸ್ತಾರೆ, ಕೊಲೆ ಮಾಡ್ತಾರೆ. ಬಟ್ ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಬಸವಣ್ಣನ ಐಕ್ಯ ಸ್ಥಳ ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ನೋಡ್ಕೊಂಡು ಬರ್ತೀವಿ. ಅದಕ್ಕೆ ಚರಿತ್ರೆಯಲ್ಲಿ ಕೂಡ ಬರ್ತಿದ್ದಾರೆ. ಆದರೆ ನಿಜವಾಗಿ ಅದಕ್ಕೆ ಹೇಳ್ತಾರೆ, ಕೊಲಬೇಡ ಹುಸಿಯ ನುಂಗಲು ಬೇಡ, ಅಂತ್ಯರಿಗೆ ಅಸಹ್ಯ ಪಡಬೇಡ, ತನ್ನನ್ನು ಖಂಡಿಸಬೇಡ, ಇದರು ಅಳಿಯಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಈ ತಾತ್ಪರ್ಯಗಳು ಏನಿದೆ ಅಂದ್ರೆ, ಕರ್ತನ ಮಾಡಬೇಡ, ಮೋಸ ಮಾಡಬೇಡ, ಅನ್ಯರನ್ನ ಅಸಹ್ಯ ಪಡಬೇಡ, ತನ್ನನ್ನ ತಾನು ಹೊಗಳ್ಕೋಬೇಡ. ಆ ತಾತ್ಪರ್ಯದ ಉದ್ದೇಶವನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಯಾಕೆ ಬದುಕಬೇಕಿಲ್ಲ ಅನ್ನೋದನ್ನ ನಾವು ಮೈಗೂಡಿಸ್ಕೋಬಹುದು. ಮನುಷ್ಯ ದುರಾಸೆಗೊಳಪಟ್ಟು ಇವತ್ತು ತತ್ವ ಸಿದ್ಧಾಂತಗಳನ್ನೆಲ್ಲ ಬದಿಗೊತ್ತಿ ಹಣವನ್ನ ಮಾಡುವಂತ ಧಾವಂತದಲ್ಲಿ ನಮ್ಮನ್ನ ನಾವು ಮರಿತಾ ಇದ್ದೀವಿ. ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀವಿ. ಪ್ರಕೃತಿ ಎಲ್ಲವನ್ನೂ ನಮಗೆ ಕೊಟ್ಟಿದೆ. ಬಸವಣ್ಣವರು ಒಬ್ಬ ಮನುಷ್ಯನಾಗಿ